ಈಗ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಂಥ ಸಮಯ. ನಾನು ಚಂದ್ರಬಾಯಿ ಅವರಿಗೆ ಕೊಟ್ಬಿಡ್ತೀನಿ, ತಂಡವನ್ನು ಪರಿಚಯನ ಮಾಡಲಿ, ತಂಡದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮೊದಲು ಈ ಚಿತ್ರದ ಟೈಟಲ್ನ ಫಾರ್ಮಲ್ ಆಗಿ, ಯಾಕೆಂದರೆ ಆಲ್ರೆಡಿ ಲಾಂಚ್ ಆಗೋಗ್ಬಿಟ್ಟಿದೆ, ಫಾರ್ಮಲ್ ಆಗಿ ಲಾಂಚ್ ಮಾಡೋಣ. ಈಗ ನಮ್ಮ ಹಿರಿಯ ನಟರಾದಂಥ ಸುರೇಶ್ ಅವರು ದಯವಿಟ್ಟು ಇದನ್ನು ಲಾಂಚ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ರೆಕಾರ್ಡಿಂಗ್ ಆಗ್ತದೆ. ಯಶೋಧ ಮೇಡಮ್ ಬನ್ನಿ, ಯಶೋಧ ಮೇಡಮ್ ಇಲ್ಲಿದೆ ಬನ್ನಿ. ವೈಭೋಗ ಒಳ್ಳೆ ಟೈಟ್ಲು. ಸ್ವಲ್ಪ ಮುಂದೆ ಬನ್ನಿ ನೀವು ಇಬ್ರು, ನೀವು ಮುಂದೆ ಬಮ್ಮ. ಸುರೇಶ್ ಸರ್ ಬಿಟ್ಟು ಬಿಟ್ಬಿಡ್ಲ, ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಗಿ ಮುಗೀತಲ್ಲ ಅಲ್ಲಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೆಲ್ರಿಗೂ ಗೌರಿ ಗಣೇಶ ಈ ವರ್ಷ ಒಳ್ಳೆ ಆಯುಷು ಮತ್ತು ಆರೋಗ್ಯ ಕೊಡಲಿ. ಇದು ನನ್ನ ಹೊಸ ಸಿನಿಮಾದ ತಂಡ. ಇದು ನನ್ನದು 4ನೇ ಸಿನಿಮಾ. ಇದು ಯು ಟರ್ನ್ ಟು ನನ್ನ ಮೊದಲೇ ಸಿನಿಮಾ. ಅದಾದಮೇಲೆ ರಾಮ ಆ್ಯಂಡ್ ರಾಮು ಅಂತ ನಾನು ಇನ್ನೊಂದಕ್ಕೆ ಪ್ರೆಸ್ ಮೀಟ್ ಮಾಡಿಲ್ಲ, ಅದು 2ನೇ ಸಿನಿಮಾ. ಅದಾದಮೇಲೆ ಪ್ರೆಸ್ ಮೀಟ್ ಮಾಡಿದ್ವಿ, ಕರಿಮಣಿ ಮಾಲೀಕ ನೀನಲ್ಲ ಅಂತ, ಅದು ಡಬ್ಬಿಂಗ್ ನಡೀತಾ ಇದೆ. ಇದು ನಂದು 4ನೇ ಸಿನಿಮಾ, ಇವತ್ತು ಮುಹೂರ್ತ ಮಾಡಿರೋದು. ನಿಮ್ಮೆಲ್ಲರ ಆರೈಕೆ, ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಜರ್ನಿ ಮುಂದೆ ಹೋಗ್ತಾ ಇದೆ. ಸೊ ಇದೇ ರೀತಿ ಇರಲಿ. ಇದು ಹೊಸ ಸಿನಿಮಾ ತಂಡದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಕೊಡೋದಾದರೆ, ಶ್ರೇಯಸ್ ಇದಕ್ಕೆ ಈ ಸಿನಿಮಾಗೆ ಹೀರೋ ಆಗಿ ನಾಯಕ ನಟನಾಗಿ ಆಕ್ಟ್ ಮಾಡ್ತಾ ಇದ್ದಾನೆ. ಸಿನಿಮಾದ ಹೆಸರು ನಿಮ್ಗೆ ಗೊತ್ತಿದ್ದಂಗೆ ವೈಭೋಗ. ಅದ್ರ ಜೊತೆಗೆ ಸಂಜನಾ ಹೊಸ ಹುಡುಗಿ. ನನ್ನ ಎಲ್ಲ ಸಿನಿಮಾದಲ್ಲೂ ಹೊಸಬ್ರನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ಪರಿಚಯ ಮಾಡಿಸ್ತಾನೆ ಇದ್ದೀನಿ. ಅವ್ರು ಬೆಳೆಯೋದು ಮುಂದೆ ಹೋಗೋದು ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ಸಂಜನಾ ತುಂಬ ಒಳ್ಳೆ ಟ್ಯಾಲೆಂಟೆಡ್ಡು. ಅವರು ಮೈಸೂರಲ್ಲಿ ಯಾವುದು ನಿಮ್ಮದು ನಟನಾ ರಂಗಶಾಲೆಯಲ್ಲಿ ಈಗಲೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವರು ಗೊತ್ತೇ ಲೆಜೆಂಡು. ಅವ್ರ ಜೊತೆ ನಾವು ಕೆಲಸ ಮಾಡೋದೇ ನಮಗೆ ಅದೃಷ್ಟ, ಸುರೇಶ್ ಸರ್ ಜೊತೆಗೆ. ಮತ್ತು ನಾಗೇಂದ್ರ ಅರಸು ಸರ್ ಅಷ್ಟೇ, ಅದ್ಯಾವುದೋ ಜನ್ಮದ ಪುಣ್ಯ ಇರಬೇಕು. ಇವ್ರ ಜೊತೆಗೆ 2ನೇ ಸಿನಿಮಾ ಮಾಡ್ತಾ ಇದ್ದೀನಿ. ರಾಮ ಆ್ಯಂಡ್ ರಾಮು ಆದಮೇಲೆ ಇವರಿಬ್ಬರು ಇದ್ದಾರೆ ರಾಮ ಆ್ಯಂಡ್ ರಾಮನ ಸಿನಿಮಾದಲ್ಲಿ. ನಿರಂಜನ್ ಬೋಪಣ್ಣ DOP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವರು ಚೇತನ್ ಅವರು ಅನೌನ್ಸ್ ಮಾಡಬೇಡಿ ಅಂತ ನನಗೆ ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ. ಸದ್ಯಕ್ಕೆ ಇವ್ರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ, ಚೇತನ್ ನಿಂಗೇಗೌಡ ಅಂತ. ಸೊ ಅವ್ರಿಗೂ ಒಳ್ಳೇದಾಗಲಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಇದೊಂದು ಕಮರ್ಷಿಯಲ್ ಸಿನಿಮಾ. ನೀವಲ್ಲಿ ಲೈನ್ಸ್ ನೋಡಬೇಕು, ಯೌವನದಲ್ಲಿ ಹುಟ್ಟೋ ಪ್ರೀತಿಗೋಸ್ಕರ ಎತ್ತವರ ಮರಿಬೇಡ ಅಂತ. ಸೊ ಅಂದರೆ ಇವತ್ತೇನಾಗ್ತಾ ಇದೆ, ಯೂತ್ಸು ಪ್ರೀತಿ ಪ್ರೇಮ ಎಲ್ಲನೂ ನಿಜನೇ, ಅದ್ರ ಜೊತೆಗೆ ತಂದೆ ತಾಯಿನೂ ನಿಜನೇ. ನಮಗೆ ಜನ್ಮ ಕೊಟ್ಟವ್ರನ್ನ ನಾವು ಯಾವತ್ತೂ ಮಾರಿಬಾರ್ದು. ಪ್ರೀತಿ ದೊಡ್ಡದು ಅಂತ ನಾವು ನಂಬ್ತೀವಿ, ಅದು ಎಲ್ಲದಕ್ಕಿಂತ ದೊಡ್ಡದು ತಂದೆ ತಾಯಿ ಜೊತೆಗೆ ಪ್ರೀತಿನೂ ಉಳಿಸ್ಕೊಳ್ಳೋದು ಈ ಸಿನಿಮಾದ ಒಂದು ಸಾರತ್ವ. ಸೊ ಹಾಗಾಗಿ ವೈಭೋಗದ ಜೊತೆಗೆ ಪ್ರೀತಿ ಯಾವ ರೀತಿ ಉಳಿಯುತ್ತೆ ಅನ್ನೋದು ಈ ಸಿನಿಮಾ ಕಥೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಶೂಟಿಂಗ್ ಬಂದು ಚನ್ನಪಟ್ಟಣ, ಮೈಸೂರು. ಅದಾದಮೇಲೆ ಸಾಂಗ್ ಶೂಟಿಂಗು ನಮಗೆ ನೋಡೋಣ, ಇನ್ನು ಮಂಗಳೂರು ಅಂದ್ಕೊಂಡಿದ್ದೀವಿ. ಸೊ ಕೆಲವು ಪ್ಲಾನ್ಸ್ ನಡೀತಾ ಇದೆ. ಇವತ್ತು ಮುಹೂರ್ತ ಮಾಡ್ಕೊಂಡಿದ್ದೀವಿ. ಶೆಡ್ಯೂಲ್ ಟಾಕಿ ಪೋರ್ಷನ್ ಚನ್ನಪಟ್ಟಣ ಮತ್ತು ಮೈಸೂರು, ರಾಮನಗರ ಈ ಭಾಗದಲ್ಲಿ ನಾವು ಶೂಟ್ ಪ್ಲಾನ್ ಮಾಡಿದ್ದೀವಿ. ಒಂದು 20ರಿಂದ 30 ದಿನ ಟಾಕಿ ಪೋರ್ಷನ್ ಪ್ಲಾನ್ ಮಾಡಿದ್ದೀವಿ. ಅದಾದಮೇಲೆ ಫೈಟು ಮತ್ತು ಸಾಂಗ್ಸು ಒಂದು 10ರಿಂದ 15 ದಿನ ನಾವು ಫೈಟು ಮತ್ತು ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ. ಬಜೆಟ್ 1 CR ನಾವು ಪ್ಲಾನ್ ಮಾಡಿದ್ದೀವಿ.
ಸೊ ಇಷ್ಟು ನನ್ನ ಸಿನಿಮಾ. ಇದರಲ್ಲಿ ನಾನು ನಿರ್ದೇಶನ ಮತ್ತು ಸಂಗೀತ ಎರಡನ್ನೂ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಆರೈಕೆ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಏನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳಿ. ಇದರಲ್ಲಿ 4 ಹಾಡುಗಳಿದ್ದಾವೆ. ಶೆಡ್ಯೂಲ್ ಅಂತಂದರೆ 20ರಿಂದ ನಾವು ಸ್ಟಾರ್ಟ್ ಮಾಡ್ತಿದ್ವಿ, ಈ ಮಂತ್ 20ರಿಂದ. ಸರ್ ಈಗ ಕರಿಮಣಿ ಮಾಲೀಕ ರಿಲೀಸ್ ಆಗಬೇಕು, ರಾಮನ್ ರಾಮ್ ರಿಲೀಸ್ ಮಾಡ್ಬೇಕು ಸರ್. ರಾಮನ್ ರಾಮ್ ಸೆನ್ಸಾರ್ ಆಯಿತು 2 days ಬ್ಯಾಕ್, ಇಲ್ಲೇ ಇದೇ ಸ್ಟುಡಿಯೋದಲ್ಲಿ ಸೆನ್ಸಾರ್ ಆಯ್ತು. ಇಲ್ಲ ಸೆನ್ಸಾರ್ ಆಯ್ತಲ್ಲ ನಂದು. ಇವಾಗ ಸುಮ್ಮನೆ ಟೈಟಲ್ ಲಾಂಚ್ ಮಾಡ್ಕೊಂಡು ಬಿಟ್ರೆ ಸೆನ್ಸಾರ್ ಆಯ್ತಲ್ಲ. ರಾಮನ್ ರಾಮ್ ಇದೇ ಸ್ಟುಡಿಯೋದಲ್ಲಿ ಆಯಿತು, ಅದೇ ಆಪರೇಟರ್ ಮಾಡಿದ್ದಾರೆ, UA ಸರ್ಟಿಫಿಕೇಟ್ ಬಂತು. ಮತ್ತು ಕರಿಮಣಿ ಮಾಲೀಕನಿನೆಲ್ಲ ಡಬ್ಬಿಂಗ್ ನಡೀತಾ ಇದೆ. ಅದು ನಾವು ಈ ಇಯರ್ ಏಪ್ರಿಲಲ್ಲಿ ಅನೌನ್ಸ್ ಮಾಡಿದ್ದು. ಶೂಟ್ ಮುಗಿಸಿ ಡಬ್ಬಿಂಗ್ ನಡೀತಾ ಇದೆ. ಸೊ ಅದಾದಮೇಲೆ ಈಗ ಈ ಸಿನಿಮಾ ಮುಹೂರ್ತ ಮಾಡಿದ್ದೀನಿ. 100% ಈ ಸಿನಿಮಾ ಮುಗಿಯಿತು. ಅದು ಗೊತ್ತಿಲ್ಲ, ನಮಗೇನೋ ಕೆಲಸ ಬರ್ತಾ ಇದ್ದಾವೆ, ಕೆಲಸ ಮಾಡ್ತಾ ಇದ್ದೀವಿ. ಒಂದಷ್ಟು ಜನಕ್ಕೆ ನಾವು ಕೆಲಸ ಕೊಡ್ತಿದ್ದೀವಿ, ಲೈಟ್ ಬಾಯ್ಸಿಂದ ಹಿಡಿದು ಪ್ರೊಡಕ್ಷನ್ ಅವ್ರಿಗೆ ಎಲ್ಲರೂ ಕೆಲಸ ಕೊಡ್ತಾ ಇದ್ದೀವಿ. ವರ್ಷಕ್ಕೊಂದು ಸಿನಿಮಾ ಮಾಡೋದ್ರ ಬದಲು ವರ್ಷಕ್ಕೊಂದು 4-5 ಸಿನಿಮಾ ಮಾಡಿದರೆ ಒಂದಷ್ಟು ಜನಕ್ಕೆ ನಾವು ಕಲಿಯೋದ ಮಟ್ಟಿಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಈ ವಯಸ್ಸಲ್ಲಿ ಮಾಡಿದ್ದೀನಿ, ಯಾವ ವಯಸ್ಸಲ್ಲಿ ಮಾಡೋಣ ಅಂತ. ಸೊ ಹಾಂ ಸರ್, ಇದು ಕತೆ ಅಂತಂದರೆ ವೈಭೋಗ ಅಂತ 100% ಇದು ರಿಲಿವೆಂಟ್ ಇದೆ. ಒಂದು ಅಂದರೆ ಒಂದು ಕುಟುಂಬದಲ್ಲಿ ಒಂದು ವೈಭೋಗ ಇರುತ್ತೆ, ಆ ವೈಭೋಗ ಮಿಸ್ ಆಗಿರುತ್ತೆ. ಅದು ಮತ್ತೆ ಹೀರೋಯಿನ್ ಕಡೆಯಿಂದ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದು ವೈಭೋಗದ್ದು. ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಅಷ್ಟು ಹೇಳ್ಬೋದು. ಅದ್ರ ಮೇಲೆ ತೀರಾ ಹೇಳಕ್ ಹೋದ್ರೆ ಕತೆ ರಿವೀಲ್ ಆಗುತ್ತೆ. ಪದ್ಮಜರಾವ್ ಇದ್ದಾರೆ. ಪದ್ಮಜರಾವ್ ಮೂವಿ ಸ್ಪೋರ್ಟ್ ಕಡೆಯಿಂದ ಸಿನಿಮಾ ಪ್ರೊಡ್ಯೂಸ್ ಆಗ್ತಾ ಇದೆ. ಮೂವಿ ಸ್ಪೋರ್ಟ್ ಫಿಲ್ಮ್ ಕಡೆ. ಎಲ್ರಿಗೂ ನಮಸ್ತೆ. ಇವತ್ತು ರಾಯರ ಸನ್ನಿಧಿಯಲ್ಲಿ ರಾಘವೇಂದ್ರ ಮಠದಲ್ಲಿ ಜಯನಗರಲ್ಲಿ ಮುಹೂರ್ತ ಹಮ್ಮಿಕೊಂಡು ರಾಯರ ಆಶೀರ್ವಾದ ಪಡೆದು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ವೈಭೋಗ ಒಂದು ಟೈಟಲ್ಲೇ ಒಂದು ಫ್ಯಾಮಿಲಿ ಡ್ರಾಮಾ, ಆ ಫ್ಯಾಮಿಲಿ ಸುತ್ತ ನಡೆಯುವಂಥದ್ದು. ಒಂದು ಡ್ರೆಸ್ ಕೋಡು ಕೂಡ ಹೇಳಿದರು ಡೈರೆಕ್ಟ್ರು, ಈ ರೀತಿ ಹಿಂಗೆ ಪಂಚೆ, ಈ ಥರ ಒಂದು ಶರ್ಟು, ಆ ರೀತಿ ಅಂತ. ಅಂದರೆ ಇದು ಆಗಲೇ ಸರ್ ಹೇಳಿದಾಗೆ ನಮ್ಮ ಸಂಸ್ಕೃತಿನೂ ಎತ್ತಿಡಿಯುತ್ತೆ. ಇದೇ ರಿಲೇಟೆಡ್ ಆಗೂ ಕೂಡ ಟೈಟಲ್ ಇದೆ, ಕಥೆನೂ ಆ ಒಂದು ನಿಟ್ಟಿನಲ್ಲೇ ಹೋಗುತ್ತೆ. ಡೈರೆಕ್ಟ್ರ್ ಜೊತೆ ಇದು 2ನೇ ಸಿನಿಮಾ. ರಾಮಾಯಣ ರಾಮೋಲಿ ಪೊಲೀಸ್ ಪಾತ್ರ ಮಾಡಿದ್ದೆ. ಇದರಲ್ಲಿ ಹೇಳ್ಬೋದಾ ಸರ್? ಕ್ಯಾರೆಕ್ಟರ್ ಹೇಳ್ಬೋದಲ್ಲ? ಕ್ಯಾರೆಕ್ಟರ್ ಅಷ್ಟೇ ಗೊತ್ತಿರೋದು, ಬೇರೆ ಗೊತ್ತಿಲ್ಲ. ನಾಯಕ ನಟನ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ಹೌದು ಸರ್, ಯಾಕಂದರೆ ಒಂದು ಸೀರಿಯಲಲ್ಲಿ ಹೀರೋಯಿನ್ ಅಪ್ಪನ್ ಮಾಡಿದ್ದೀನಿ ಅಲ್ಲ, ಹಾಗಾಗಿ ಪ್ರಮೋಷನ್ ಚೆನ್ನಾಗಿದೆ. ಒಂದು ಒಳ್ಳೆ ಟೀಮು. DOPನೂ ಅಷ್ಟೇ ಉತ್ಸಾಹಿ DOP. ಆಮೇಲೆ ಸುರೇಶ್ ಅವರು ನಮ್ಮ ಹಿರಿಯರು, ಅವರ ಆಶೀರ್ವಾದ ಆಮೇಲೆ ಮಾರ್ಗದರ್ಶನದಿಂದ ಎಲ್ಲ ನಡೆಯುತ್ತೆ. ನಾಯಕ ನಟರು ಪ್ರೀವಿಯಸ್ಸು ರಾಮಾಯಣ ರಾಮೋಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಈಗ ಒಂದು ಪ್ರಮೋಷನ್ ಸಿಕ್ಕಿದೆ, ನನಗೂ ಅಪ್ಪನ ಪ್ರಮೋಷನ್ ಸಿಕ್ಕಿದೆ. ಆಮೇಲೆ ಹೀರೋಯಿನು ಅದು ಪರಿಚಯ ಆಗಿದ್ದು ಇವತ್ತೇ, ಹೆಚ್ಚಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಇನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೇಳ್ಬಾರ್ದು ಅಂತಾರೆ, ಬಟ್ ಹೇಳ್ತಾನೆ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ರಿವೀಲ್ ಮಾಡೋಂಗಿಲ್ಲ ಅಂದರು, ಬಟ್ ಆಗಿದೆ. ಆ್ಯಕ್ಚುಲಿ ನಿರ್ಮಾಪಕರು, ಯೂತ್ ನಿರ್ಮಾಪಕರು. ಯಾಕಂದರೆ ನಿರ್ಮಾಪಕರು ಬರೀ ಸಿನಿಮಾ ಇಂಡಸ್ಟ್ರಿಗೆ ಬರೋದಲ್ಲ, ಬಂದು ಏನೋ ಒಂದು ಸಾಧನೆ ಮಾಡಿ ಒಂದು ಸಿನಿಮಾ ಚೆನ್ನಾಗಾಗಿ ಗಳಿಕೆ ಆದರೆ ಇನ್ನೂ ಉತ್ತಮ. ಯಾಕಂದರೆ ಈಗಿರೋ ಸಿಚುವೇಶನಲ್ಲಿ ಎಲ್ಲ ಚೆನ್ನಾಗಿ ಆಗಬೇಕು. ಕಂಟೆಂಟ್ ಇರೋ ಸಿನಿಮಾಗಳು ಗೆಲ್ಲಬೇಕು ಮೇಯ್ನಾಗಿ. ಹಾಗಾಗಿ ಈ ಒಂದು, ಯಾಕಂದರೆ ರಾಮಾಯಣ ರಾಮು ಒಂಥರ ಯೂನಿಕ್ ಕಂಟೆಂಟು, ಅದು ಭಾಳ ಚೆನ್ನಾಗಿದೆ. ಅದು ನಾನಲ್ಲಿ ಆ್ಯಕ್ಟ್ ಮಾಡುವಾಗಲೇ, ಆಮೇಲೆ ಏನಾದರೂ ವಿಷಯವಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಗೊತ್ತಾದಾಗ ಒಂಥರ ಖುಷಿಯಾಗಿದೆ. ಒಂದು ಸೋಷಿಯಲ್ ಕಾಸು, ಸೋಷಿಯಲ್ ಮೆಸೇಜ್ ಬಗ್ಗೆ. ಈ ಸಿನಿಮಾನೂ ಅಷ್ಟೇ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ಗೆ ಯಾವ ರೀತಿ ಬೆಲೆ ಕೊಡಬೇಕು ಆ ರೀತಿ ಒಂದು ಮುಖಾಂತರ ಇದೆ. ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಸ್ಕ್ರಿಪ್ಟು ಅಂತ
ಭಾವಿಸ್ತೀನಿ. ಯಾಕಂದರೆ ರಾಮಾಯಣ ರಾಮು ಅದೇ ರೀತಿ ಇತ್ತು, ಇದು ಕೂಡ ಅದೇ ರೀತಿ ಇರುತ್ತೆ ಅಂತ ಭಾವಿಸ್ತೀನಿ. ಆ್ಯಸ್ ಯೂಶುವಲ್ ನಿಮ್ಮ ಮೀಡಿಯಾ ಸಪೋರ್ಟು ಬೇಕೇ ಬೇಕಾಗುತ್ತೆ. ನೀವು ಕೊಡ್ತಾನೆ ಇರ್ತೀರ, ಹೊಸಬ್ರಿಗೆ ಇನ್ನೂ ಒಂದಷ್ಟು ಬೆಂಬಲ ಕೊಡಬೇಕು. ಯಾಕಂದರೆ ಮೀಡಿಯಾ ಇದ್ದರೆ ನಾವು, ಹಾಗಾಗಿ ನಮ್ಮನ್ನು ನೀವು ಪರಿಚಯ ಮಾಡಿಸಿ ನಮ್ಮ ಬಗ್ಗೆ ಎಲ್ಲ ನೀವು ಜನಗಳಿಗೆ ತಲುಪಿಸೋದು ಎಲ್ಲ ನಿಮ್ಮ ಮುಖಾಂತರನೇ. ಒಂದು ರೀತಿ ದೇವರು ಕೂಡ ನೀವುಗಳು. ಹಾಗಾಗಿ ಈ ಮುಖಾಂತರ ನಾನು ಎಲ್ರಿಗೂ ಒಳ್ಳೆಯದಾಗಲಿ, ಇಡೀ ತಂಡಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸರ್. ನಿರ್ಮಾಪಕರು ನಿಮ್ಮ ಪರಿಚಯ ಮಾಡಿಕೊಳ್ಳಿ, ನಿಮ್ಮ ಹಿನ್ನೆಲೆ ಹೇಳಿ. ಖುಷಿ ಇದೆಯಲ್ಲ ಸಿನಿಮಾ ಮಾಡೋದು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ಹಾಗೂ ಮಾಧ್ಯಮ ಮಿತ್ರರಿಗೆ ನಮಿಸುತ್ತಾ, ನನ್ನ ಹೆಸರು ಡಾಕ್ಟರ್ ಚೇತನ್ ಅಂತ. ಸೊ ಆಲ್ರೆಡಿ ನಾನು ಹೇಳಿದ್ದೆ ಏನು ರಿವೀಲ್ ಮಾಡಬೇಡಿ ಅಂತ, ಮೂವಿ ಮುಗಿಯೋವರೆಗೂ ಹೇಳಿದ್ದಾರೆ. ಈ ಸ್ಟೋರಿ ತೊಗೊಂಡು ಬಂದಾಗ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೂ ಈಗಿನ ಟ್ರೆಂಡ್ ಏನು ನಡೀತಾ ಇದೆ ಅದರ ತದ್ವಿರುದ್ಧವಾಗೇ ಫ್ಯಾಮಿಲಿ ಬಗ್ಗೆ ಏನು, ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು, ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದು ಕಾನ್ಸೆಪ್ಟ್ ಇರೋದ್ರಿಂದ ಒಂದು ಒಳ್ಳೆ ಮೆಸೇಜು ಹೋಗಲಿ ಆಡಿಯನ್ಸ್ಗೆ ಅನ್ನೋ ಭಾವದಲ್ಲಿ ಚಂದ್ರೋಬಾಯ್ ಅವರು ಹೇಳಿದ್ರು ಸ್ಟೋರಿನ. ತುಂಬ ಇಷ್ಟ ಆಯಿತು ನನಗೆ. ಅದರಿಂದ ಯೂತ್ಸು ಮುಂದೆ ಬರಬೇಕು. ಶ್ರೇಯಸ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಈ ಚಿತ್ರದ ಮೂಲಕ ಅವ್ರಿಗೆ ಸಕ್ಸಸ್ ಸಿಗಲಿ. ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟು, ಈ ಫೀಲ್ಡಲ್ಲಿ ನನಗೆ ಅಷ್ಟು ಅನುಭವ ಇಲ್ಲ, ಎಲ್ಲ ಡೈರೆಕ್ಟ್ರ್ ಮೇಲೆ ಹೊರೆ ಇಟ್ಟು ಮುಂದೆ ನಡೀತಾ ಇದ್ದೀವಿ. ನಿಮ್ಮ ಆಶೀರ್ವಾದದೊಂದಿಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಬಯಸ್ತಿದ್ದೀನಿ. ಇಲ್ಲ, MD ಫಿಸಿಷಿಯನ್. ಚಂದ್ರು ಒಬೈನವರಿಂದ. ಅದೇ ಸ್ಟೋರಿ ಚೆನ್ನಾಗಿತ್ತು, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಇವಾಗಿನ ಯೂತ್ಸ್ಗಳಿಗೆ ಒಂದು ಮೆಸೇಜ್ ಹೋಗಲಿ ಅಂತ. ಏನಂದರೆ ಅಪ್ಪ ಅಮ್ಮ ಅಂದರೆ ಏನು, ಎಷ್ಟು ಗೌರವ ಕೊಡಬೇಕು, ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು, ಹೇಗಿತ್ತು. ಈಗ ನೋಡ್ಬೋದು ಎಲ್ಲ ಬರೀ ನ್ಯೂಕ್ಲಿಯರ್ ಫ್ಯಾಮಿಲಿನೇ. ನಾವು ನೋಡ್ದಂಗೆ ಬೆಂಗಳೂರು ಸುತ್ತಮುತ್ತ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮ ಮಕ್ಕಳು ಫಾರಿನ್ಗೆ ಹೋಗ್ತಾರೆ, ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ. ಸೊ ಈ ಮೂವಿಲಿ ನಾವು ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು, ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ, ಪ್ರೀತಿ ಜೊತೆಗೆ ಫ್ಯಾಮಿಲಿನ ಹೇಗೆ ಎರಡನ್ನೂ ಒಂದೇ ತಕಡಿಲಿ ತುಗಿಸ್ಕೊಂಡು ಹೋಗಬೇಕು ಅನ್ನೋದು ಈ ಮೂವಿಲಿ ನೋಡ್ತೀವಿ. ಥ್ಯಾಂಕ್ ಯು. ಹಾಗೆ ಈಗ ಹೇಗೆ ಫ್ಯಾಮಿಲಿ ಮತ್ತು ಲವ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ, ನಾವು ಹಾಗೆ ಎಜುಕೇಷನ್ ಮತ್ತು ಮೆಡಿಕಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಸತಿ. ಚನ್ನಾಂಬಿಕಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಮೊದಲನೇದಾಗಿ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಸ್ಟೋರಿನ ನನಗೆ ಅಂತ ಇಟ್ಕೊಂಡು ಇದನ್ನು ನೀನೇ ಮಾಡಬೇಕು ಅಂತ ನನಗೊಂದು ಫೋನ್ ಕಾಲ್ ಬಂದು ಹೇಳಿದಾಗ ನಾನು ಕತೆ ಕೇಳಿಲ್ಲ. ಫಸ್ಟು ನೀವು ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಅಂತ ಹೇಳಿದೆ. ಹಂಗೆ ಪ್ರೊಡ್ಯೂಸರ್ಗೂ ಬಿಗ್ ಥ್ಯಾಂಕ್ಸು. ನನ್ನನ್ನು ನಂಬಿ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊತೀನಿ. ನಂತರ ನಿಮ್ಮ ಮಾಧ್ಯಮ ಪ್ರಿಯರಿಗೆ ಅಂದರೆ ಫಸ್ಟ್ ಟೈಮು ನನ್ನನ್ನು ಪರಿಚಯ ಮಾಡಿಸ್ತಾರ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕ್ಯಾರೆಕ್ಟರ್ ಅಷ್ಟೊಂದು ಹೇಳಿಲ್ಲ, ಕತೆ ಕೇಳಿಲ್ಲ ಅಂತ ಹೇಳಿದ್ನಲ್ಲ ಸರ್. ಡೈರೆಕ್ಟರ್ನ ಕೇಳಬೇಕು ಸರ್. ಇಲ್ಲ ಬಾಬಾ, ಈಗ ಮೊದಲೇ ಸಿನಿಮಾ ನಾನು ರಾಮಣ್ಣ ರಾಮದಲ್ಲಿ ಆ್ಯಕ್ಟ್ ಮಾಡಿದ್ದ. ಸೊ ಅದರಲ್ಲೂ ನಾನು ಅವ್ನಿಗೆ ಸ್ಟೋರಿ ಹೇಳಿರಲಿಲ್ಲ. ಅದಾದಮೇಲೆ ಇದಕ್ಕೂ ಅಷ್ಟೇ, ಅವ್ನು ಅಂದರೆ ಟ್ಯಾಲೆಂಟೆಡ್ ಇದ್ದಾರೆ. ಆ್ಯಕ್ಟಿಂಗ್ ಕ್ಯಾಮ್ರಾ ಮುಂದೆ ಬಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಸೊ ಬೆಳೆಯೋಂಥ ಹುಡುಗರಿಗೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ನಮಗೂ ಆಲ್ರೆಡಿ 38, 39, 40 ಹತ್ತತ್ರ ಇದೆ. ಇನ್ನೊಂದು 20 ವರ್ಷ ಬದುಕ್ಬೋದು. ಇನ್ನೇನು ಕಿತ್ತು ಊಟಾಗ್ಬೋದು, ಅದನ್ನು ನಾವು ಈ ಸಿನಿಮಾ ರಂಗದಲ್ಲಿ ಒಂದೊಂದು ವರ್ಷದಲ್ಲಿ ಏನೇನು ಮಾಡಬೇಕು ಅಷ್ಟು ಕೆಲಸಗಳನ್ನ ಮಾಡ್ತಾ ಇದ್ವಿ. ಇಂಥ ಹುಡುಗರನ್ನ ಬೆಳೆಸೋ ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತೆ. ನೋಡೋಣ, ನಮ್ಮ ಕರ್ತವ್ಯ ನಾವು ಮಾಡೋಣ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ಕದಂ. ನಾನು ಮೈಸೂರಲ್ಲಿರೋದು. ನಾನು ಒಂದು ರಂಗಭೂಮಿ ಕಲಾವಿದೆ. ನಾನು 2 ವರ್ಷದಿಂದ ನಟನಾ ರಂಗಶಾಲೆಯಲ್ಲಿ ನಾನು
ನಟನಾರಂಗ ಶಾಲೆಯಲ್ಲಿ ನಾನು ಥಿಯೇಟರಲ್ಲಿ ಡಿಪ್ಲೊಮಾ ಮಾಡಿ 2 ವರ್ಷ ಅಲ್ಲೇ ಆ್ಯಕ್ಟ್ ಎಲ್ಲ ಮಾಡಿದ್ದೀನಿ. ಅದ್ರ ಜೊತೆ ನಾನು ಎಜುಕೇಷನ್ ಎಲ್ಲ ಮಾಡಿದ್ದು BCA ಮುಗಿಸಿದ್ದೀನಿ, ಈಗ MCA ಮಾಡ್ತಿದ್ದೀನಿ. ನಂಗೆ ಚಿಕ್ಕವಳಿಂದ ಮೂವೀಸಲ್ಲಿ ಮಾಡಬೇಕಂತ ತುಂಬ ಇಷ್ಟ ಆಯಿತು. ಇದಕ್ಕೆ ಈ ಮೂವಿಗೆ ನನಗೆ ಚಂದ್ರು ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಗ್ಲ್ಯಾಡ್ಫುಲ್ ಆಗಿದ್ದೀನಿ. ನಾನು ಈ ಮೂವಿ ಏನಕ್ಕೆ ಮಾಡ್ತೀನಿ ಅಂದರೆ ನನ್ನ ಕತೆ ತುಂಬ ಇಷ್ಟ ಆಯಿತು. ಲೈಕ್ ರೊಮ್ಯಾಂಟಿಕ್ ಕಾಮಿಡಿ ಥರ ಇದೆ ಆ್ಯಂಡ್ ಟೀಮು ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು. ಅಷ್ಟೇನು ಹೇಳಿಲ್ಲ, ಬಟ್ 1 ಲೈನ್ ಸ್ಟೋರಿ. ಹೀರೋಗಿನ ಜಾಸ್ತಿ ಹೇಳಿದ್ದಾರೆ. ಏನು ಕ್ಯಾರೆಕ್ಟರ್ ಅಂತ ಹೇಳಿದ್ರು? ನಾನು ಲೀಡ್ ಹೀರೋಯಿನ್ ಪಾತ್ರ ಮಾಡ್ತಿದ್ದೀನಿ. ಅದು ನೀವು ಮೂವಿ ನೋಡಿ ಯಾವಾಗ ಗೊತ್ತಾಗುತ್ತೆ. ನಿರ್ದೇಶಕರು ಏನು ಈ ನಾಯಕಿಗೆ ಮೇಕಪ್ಪೇ ಬಿಡಲ್ಲ. ತುಂಬ ಚೆನ್ನಾಗಿ ಮುದ್ದಾಗಿದ್ದಾರೆ. ಅವ್ರಿಗೆ ನನ್ನ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಈ ಸಿನಿಮಾ ದಾಟಿ ಇನ್ನೊಂದು 10 ಸಿನಿಮಾ ಅವಕಾಶ ಸಿಗುತ್ತಂತ ನಮ್ಮ ಅಭಿಲಾಷೆ. ನೋಡೋಣ, ಅವ್ರಿಗೆ ಒಳ್ಳೇದಾಗಲಿ ಅಂತ. ಕ್ಯಾಮ್ರಾಮನ್ ಕಷ್ಟ ಸರ್. ಜಾಸ್ತಿ. ನಾನು ಅದೇ ಹೇಳಕ್ ಬಂದೆ. ಇಲ್ಲ ಸರ್, ನಾನು ನಿಮಗೂ ಮಾಡ್ಬೇಕು. ನಮ್ಗೆ ಅರ್ಧ ಅವ್ರಿಗೇನು ಲೈಟ್ ಇಲ್ಲ. ಸರ್ಗೂ ನಾನು ಅರುಣ್ ಸರ್ಗೂ ಇವರಿಬ್ಬರಿಗೂ ಶೂಟಿಂಗ್ ಸ್ಪಾಟ್ ಕರೆಸ್ತೀನಿ. ಅವರು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸುರೇಶ್ ಸರ್ ತಗೊಳ್ಳಿ. ಇಷ್ಟೆಲ್ಲ ಕಿವಿಗೆ ಮಾತಾಡಿದ್ಮೇಲೆ ನಾನು ಮಾತಾಡ್ಬೇಕನ್ನೋದು. ಅಯ್ಯೋ, ಕೊನೆ ಕೊಟ್ಟಿದ್ರೆ ಪರವಾಗಿಲ್ಲ. ಕಥೆ ಹೇಳಿರ್ತಾರೆ, ನೀವು ಹೇಳಿ ಅಲ್ಲ. ಏನು ದಿನಕ್ಕೊಬ್ರು ಕತೆ ಹೇಳ್ತಾರೆ. ಯಾವ ಕತೆ ಆ ಕತೆ ಈ ಕತೆ ಎಲ್ಲ ಮಿಕ್ಸ್ ಆಗಿ ಬೆಳಿಗ್ಗೆ ಎದ್ದಾಗ ಯಾವುದು ಯಾರು ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಅದರಿಂದ ಅದು ತಲೆ ಕೆಡಿಸ್ಕೊಳ್ಳೋ ಕ್ಯಾಮ್ರಾ ಮುಂದೆ ಬಂದಾಗ ಆ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಪ್ಪ ಆದ್ಮೇಲೆ ನೀವೇನು ಏನು ಸರ್? ಅಪ್ಪ ಅಂದ್ಬಿಟ್ರಿ ನಾನು ಏನೋ ಲೆಕ್ಚರರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. ಸರಿ, ಒಬ್ಬಯ್ಯವರು 3ನೇ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು. ಸಿನಿಮಾದಲ್ಲಿ ಪಾಪ ಅವರು ಸೀನ್ ಪೇಪರ್ ಕೊಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ ಸೀನ್ನ. ಅದನ್ನೇನಾದ್ರು ಡೆವಲಪ್ ಮಾಡೋಕ್ಕಾಗುತ್ತೆ ಅಂತ ನೋಡಿ ಸರ್. ಅದು ನಮ್ಮ ಶಕ್ತಿ ಅನುಸಾರ ಸೀನ್ಗೆ ಇನ್ನೊಂದು ಸ್ವಲ್ಪ ಪುಷ್ಟಿ ಕೊಟ್ಟು ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಕಳೆ ಕಟ್ಟೋಂಗೆ ಮಾಡಿದ್ದೀನಿ. ಲಾಸ್ಟ್ ಕರಿಮಣಿ ಮಾಲೀಕನಲ್ಲಂತೂ ಸೀನ್ ಪೇಪರ್ ಕೊಡಲೇ ಇಲ್ಲ ಅವರು. ನನಗೂ ರೇಖಾದಾಸ್ಗೂ ನೋಡಿ ಸರ್, ಇನ್ಸಿಡೆಂಟ್ ಇದು ಏನು ಮಾಡ್ಬೋದು ನೋಡೋಣ ಪ್ರಯತ್ನ. ಏನು 1 ಸೀನ್ ಓಕೆ, 2 ಸೀನ್ ಓಕೆ, 3ನೇ ಸೀನಲ್ಲೂ ಅದೇ ಥರ ಮಾಡಿದ್ರು. ಆಮೇಲೆ ನಾವು ಬರೆದಕ್ಕಿಂತ ಚೆನ್ನಾಗಿ ಆಗ್ತಾಯಿದೆ ಸರ್, ಅದಕ್ಕೋಸ್ಕರ ನಿಮ್ಮ ಸೀನ್ ಪೇಪರ್ ಕೊಡೋಲ್ಲ. ಇಡೀ ಸಿನಿಮಾದಲ್ಲಿ ಒಂದು 7-8 ಸೀನ್ ಮಾಡಿದ್ರು. 7-8 ಸೀನು ಕೂಡ ನಾನು ಅವರು ಇನ್ನೊಬ್ಬರು ಮಾತಾಡೋದನ್ನು ಚಿತ್ರೀಕರಣ ಮಾಡೋದು. ಅವರ ಟ್ಯಾಲೆಂಟು. ಸುಮಾರು ಜನ ನಿರ್ದೇಶಕರು ಈ ಥರ ಟ್ಯಾಲೆಂಟ್ ಇರುತ್ತೆ. ಸೀನ್ ನಮ್ಮ ಹತ್ರನೇ ಕ್ರಿಯೇಟ್ ಮಾಡಿಸಿ ಬರ್ಸಿ ಶೂಟ್ ಮಾಡೋವಂಥ ಟ್ಯಾಲೆಂಟು. ಅದು ನಿಜವಾಗ್ಲೂ ಒಂದು ರೀತಿಯಲ್ಲಿ ನೈಜವಾಗಿ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಅನ್ನೋದಕ್ಕೆ ನನ್ನ ಒಂದು ಅನುಭವ ಹೇಳುತ್ತೆ. ಈ ಸಿನಿಮಾದಲ್ಲಿ ಲೆಕ್ಚರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ, ಬಟ್ ಕತೆ ನನಗೂ ಹೇಳಿಲ್ಲ. ಏನು ಕತೆ ಗೊತ್ತಿಲ್ಲ ಸರ್. 7-8 ದಿನ ಇದೆ ಅಂತಂದ್ರೆ ಅಷ್ಟೇ. 7-8 ದಿನದಲ್ಲಿ ದಿನಕ್ಕೊಂದು ಸೀನ್ ಮಾಡ್ತಾರೋ ಇಲ್ಲ ದಿನಕ್ಕೆ 3 ಸೀನ್ ಮಾಡ್ತಾರೆ ಗೊತ್ತಿಲ್ಲ. ಅದು ಅವರು ಬಿಟ್ಟಿದ್ರು. ಅದು ಹೇಳೋ ಅವಶ್ಯಕತೆಯೂ ಇಲ್ಲ ನನಗೆ. ಏನು ನಮ್ಮ ಕರ್ತವ್ಯ ಏನು, ಡೈರೆಕ್ಟ್ರು ಈಸ್ ಎ ಕ್ಯಾಪ್ಟನ್ ಆಫ್ ದಿ ಶಿಪ್. ಅವ್ರು ಏನು ಹೇಳ್ತಾರೆ ಅದನ್ನು, ಅದ್ರ ಜೊತೆಗೆ ಅವರೇ ಫಸ್ಟ್ ಆಡಿಯನ್ ಆಫ್ ದಿ ಪ್ರಾಡಕ್ಟ್. ಮೊದಲನೇ ಪ್ರೇಕ್ಷಕ ಡೈರೆಕ್ಟರ್ಸ್. ಸೊ ಆ ಒಂದು ದೃಷ್ಟಿಯಿಂದ ನಾವು ಅವ್ರನ್ನ, ಅವನು ಯುವಕ ಆಗಿರ್ಬೋದು ಇಲ್ಲ ಮುದುಕ ಆಗಿರ್ಬೋದು, ಭಾಳ ಸೀನಿಯರ್ ಆಗಿರ್ಬೋದು, ನಮ್ಗೆ ಅವಶ್ಯಕತೆ ಇಲ್ಲ. ಆ ಪಾಲನೆ ಮಾಡ್ತೀವಿ. ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಏನು ಮಾಡಬೇಕು ಅನ್ನೋದು ಒಬ್ಬ ನಟನಾಗಿ ನಾನು ಮೊದಲಿನಿಂದಲೂ ಕೇಳ್ಕೊಂಬಂದಿರೋದು. ಅವನು ಎಂಥ ಉದ್ದಟನ ತೋರಿದ್ರು ಕೂಡ ನಾನು ಮೂಗು ತೋರಿಸಲ್ಲ. ಅದು ನನ್ನ ವೈಯಕ್ತಿಕ ಒಂದು ಸಿದ್ಧಾಂತ. ಒಂದು ಸಿನಿಮಾಗೆ ಪಾಪ ನಾನು ನೋಡ್ದಂಗೆ 1 ವರ್ಷದಿಂದ 4 ಸಿನಿಮಾ ಮಾಡಿದ್ದಾರೆ ಅಂತಂದರೆ ಎಲ್ಲ ಸಿಕ್ಕತ್ತವರೆಲ್ಲ ಚಿಕ್ಕ ಪ್ರೊಡ್ಯೂಸರ್ಸ್, ಚಿಕ್ಕ ಮಾಪ್ಕೊಂಡು ಅವ್ರ ಕನಸು ಏನೇ ಇರ್ಬೋದು, ಆ ಕನಸು ತಕ್ಕಂತೆ ದುಡ್ಡು ಹಾಕುವಂಥವ್ರು ಪ್ರೊಡ್ಯೂಸರ್ ಸಿಕ್ಕದೇ ಇರ್ಬೋದು. ಆದರೆ ಸಣ್ಣ ಪ್ರಮಾಣದಂಥ ಒಂದು ಮೊತ್ತದಲ್ಲಿ ಒಂದೊಂದು ಒಳ್ಳೆಯ ಕನಸನ್ನು ಕಾಣುವಂಥ ಒಬ್ಬ ನಿರ್ದೇಶಕ ಹುಟ್ಕೋತಾ ಇದ್ದೇನೆ ಅಂತ. ಇವತ್ತಿನ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳು 300 ಸಿನಿಮಾಗಳು ರಿಲೀಸ್ ಆದರೆ ಎಲ್ಲೋ 1-2 ಸಿನಿಮಾ ದುಡ್ಡು ಮಾಡ್ಬೋದು, ಎಲ್ಲೋ 2 ಸಿನಿಮಾ 1 ತಿಂಗಳು ದಾಟ್ಬೋದು. ಈಗ 2 ಸಿನಿಮಾ ಓಡ್ತಾ ಇದೆ. ಗಣೇಶ್ದೊಂದು, ದುನಿಯಾ ಬಿಜಿದೊಂದು. ಏನೋ ಒಂದು ಸ್ವಲ್ಪ ಆಸೆ ಗಂಡದಿಂದ ದುಡ್ಡು ಹಾಕುವಂಥ ನಿರ್ಮಾಪಕರು ಕೂಡ ಮನಸ್ಸು ಮಾಡ್ತಾ ಇದ್ದಾರೆ ಹೊಸ ಹೊಸ ಸಿನಿಮಾ ಮಾಡಬೇಕು ಅನ್ನೋ. ಈ ಕೈಲಾದಷ್ಟು ನಾವು 10 ಕೋಟಿ 20 ಕೋಟಿ
50 ಕೋಟಿ 100 ಕೋಟಿ ಮಾಡದೇ ಇದ್ರು ಕೂಡ 1 ಕೋಟಿಗೆ ಸಿನಿಮಾ ಮಾಡಿದ್ರೆ ತೃಪ್ತಿ ಆಗ್ತಾರೆ. ಅದ್ರಲ್ಲಿ ಒಳ್ಳೆ ಕಥೆಗಳು ಸಿಗ್ಬೋದು. ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ನಿರ್ದೇಶಕ ಒಂದು ಕರ್ತವ್ಯ. ಯಾಕೆಂದರೆ ಅವನ ಭವಿಷ್ಯನೂ ಅದರಿಂದ ನಿರ್ಧಾರ ಆಗುತ್ತೆ. ಒಂದು ಎರಡನೇದಾಗಿ ಪ್ರೇಕ್ಷಕನಿಗೆ ಏನಂತಂದರೆ ಅವನಿಗೆ ಸಾವಿರಾರು ಆಯ್ಕೆಗಳಿರುತ್ತೆ. ಅವೊಬ್ಬ ಪ್ರೇಕ್ಷಕ ನಾನು ಚಿತ್ರಮಂದಿರದ ಒಳಗಡೆ ಬಂದರೆ ನನಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಬರ್ತಾನೆ. ಅಂದರೆ ನನಗೆ ಮನೋರಂಜನೆ ಸಿಕ್ತು, ನಾನು ಎಷ್ಟೋ ನನ್ನ ಕೆಲಸದ ಒತ್ತಡದಿಂದ ಆಚೆಗೆ ಬರಬೇಕು, ರಿಲೀಫ್ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಎಂಟರ್ಟೈನ್ಮೆಂಟ್ಗೋಸ್ಕರ ಹುಡುಕ್ತಾ ಇರ್ತಾನೆ. ಆ ಹುಡುಕಾಟದಲ್ಲಿ ಒಂದು ಚಿತ್ರಮಂದಿರದಲ್ಲಿ ನಾನು ಒಳ್ಳೆ ಚಿತ್ರ ನೋಡ್ಬೋದು ಅಂತಂದರೆ ಬರ್ತಾನೆ. ನೆಕ್ಸ್ಟ್ ಡೇ ಆನ್ಲೈನಲ್ಲಿ ನೋಡಬೇಕು ಅಂದರೆ ಅಲ್ಲೇ ಕೂತ್ಕೋತಾನೆ ಮನೆ ಒಳಗೆ. ಅಂದರೆ ಯಾರೋ ಒಳಗಡೆ ಕೂತ್ಕೊಂಡು ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡೋದು ಅಂತಂದ್ರೆ ಒಂದು ಸಂಭ್ರಮ, ಅದೊಂದು ವೈಭೋಗ. ಈ ಟೈಟ್ಲಿಗೆ ರಿಲೆವೆಂಟ್ ಅಂತಂದರೆ ಹಿಂದಿನ ಕಾಲದಲ್ಲಿ ತಿಂಗಳಿಗೆ 1 ಸಿನಿಮಾ ರಿಲೀಸ್ ಆಗ್ತಿತ್ತು, ವರ್ಷಕ್ಕೆ 12 ಸಿನಿಮಾ ರಿಲೀಸ್ ಆಗ್ತಿತ್ತು. ಎಲ್ಲ ಸಿನಿಮಾನ ನೋಡೋಕ್ಕೆ ಪ್ರೇಕ್ಷಕರಿಗೆ ಅವಕಾಶ ಇತ್ತು. 300 ಸಿನಿಮಾದಲ್ಲಿ ಯಾವ್ದು ನೋಡೋದು ಯಾವ್ದು ಬಿಡೋದು, ತನ್ನ ಪಾಕೆಟು ಕೂಡ ಪರ್ಮಿಟ್ ಮಾಡಬೇಕಲ್ವ. ಈ ಒಂದು ದೃಷ್ಟಿನಲ್ಲಿ ಅವನು ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ತಾನೆ. ಸಿನಿಮಾ ಹೇಗಿರಬೇಕು ಅಂತಂದರೆ ಮನೆ ಬಿಟ್ಟು ಒಂದು ಕಾಂಪ್ಲೆಕ್ಸ್ಗಳ ಶಾಪಿಂಗ್ ಮಾಲ್ಗಳಲ್ಲೆಲ್ಲ ಓಡಾಡಿಕೊಂಡು ತಿಂಡಿ ತಿನ್ಕೊಂಡು ಸಿನಿಮಾ ನೋಡೋದು ಒಂಥರ ಜಾತ್ರೆ ಅಂತ ಒಂದು ಸಂಭ್ರಮ, ಅದು ವೈಭೋಗ. ಅದು ಏನಂತಂದರೆ ಮನೆಗೆ ಬಂದಮೇಲೆ ನಾನು ಎಷ್ಟೋ ಟೆನ್ಷನನ್ನು ನನ್ನ ಆಚೆ ಬಂದಪ್ಪ ಅಂತ ಒಂದು ನಿರಾಳತೆ ಇರುವಂಥದ್ದು ಸಿನಿಮಾ ಅಷ್ಟೇ ಇಲ್ಲ, ಪ್ರತಿಯೊಂದು ಅಷ್ಟೇ. ಸಿನಿಮಾ ಒಂದು ಉದಾಹರಣೆ ಅಷ್ಟೇ. ಆ ಸಿನಿಮಾದಿಂದ ನಮ್ಮ ಚಿತ್ರರಂಗಕ್ಕೆ ಯಶಸ್ವಿಯಾದರೆ ಚಿತ್ರರಂಗ ಸಾವಿರಾರು ಜನ, ಲಕ್ಷಾಂತರ ಜನ, ನೆಟ್ವರ್ಕು, ಕುಟುಂಬದ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಊಟ ಮಾಡ್ತಾರೆ. ಬೇರೆ ಬೇರೆ ಥರದ ಉಪಯೋಗಗಳಾಗ್ತದೆ. ಅದರಿಂದ ನಾನು ಹೇಳೋದಿಷ್ಟೇ, ಈಗೇನು 2 ಸಿನಿಮಾ ಗೆದ್ದಿದೆ ಅದೇ ರೀತಿ ನಿಮ್ಮ ದೃಷ್ಟಿಕೋನ ಏನಿರಬೇಕು, ಈ ಸಿನಿಮಾ ಗೆಲ್ಲಬೇಕು. ನಾನು ಬೆಳಿಬೇಕು, ನಾನು ಕೆಲಸ ಮಾಡಬೇಕು ಅನ್ನೋದಕ್ಕೆ, ಕೆಲಸ ಕೊಡಬೇಕು ಅನ್ನೋದಕ್ಕಿಂತ ಒಳ್ಳೆಯ ಚಿತ್ರಗಳನ್ನು ಕೊಟ್ಟು ಜನಗಳನ್ನು ಚಿತ್ರರಂಗದತ್ತ ಸೆಳೆಯೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಈಗ ನಾವು 300 ಸಿನಿಮಾದಲ್ಲಿ 2 ಸಿನಿಮಾ ಗೆದ್ದು ಇನ್ನು ಮಿಕ್ಕಿ ಸಿನಿಮಾಗಳು ಮನೆ ಸೇರಿದ್ದಾವೆ ಅಂದಾಗ ನನ್ನ ಸಿನಿಮಾ ಅದರ ಆಚೆ ಬಂದು ನಾನು ಮಾಡ್ತೀನಿ, ಗೆಲ್ಲಿಸ್ತೀನಿ, ಇದ್ರ ಜೊತೆಗೆ ಇಡೀ ತಂಡದ ಎಲ್ಲ ಕಲಾವಿದರು, ತಂತ್ರಜ್ಞರಿಗೆ ಮುಂದೆ ಕೆಲಸ ಸಿಗೋಂಗೆ ಮಾಡ್ತೀನಿ ಅಂತ ಅನ್ನೋದು ನಿರ್ದೇಶನ ಕೂಡ ತೊಟ್ಟು ಬರಬೇಕು. ಈ ಒಬ್ಬೈನವರು ಮನಸ್ಸು ಮಾಡ್ತಾ ಇದ್ದಾರೆ, ಪಾಪ ಅವರಿಗೆ ಒಳ್ಳೊಳ್ಳೆ ನಿರ್ಮಾಪಕರು ಸಿಗಬೇಕು, ಒಳ್ಳೊಳ್ಳೆ ಕತೆ ಸಿಗಬೇಕು. ನಂತರ ಚಾಲೆಂಜಿಂಗ್ ಆ ಒಂದು ಉತ್ಸಾಹ, ಆಸಕ್ತಿ ಎಲ್ಲ ಇದೆ ಒಬ್ಬೈನವ್ರ ಹತ್ರ. ಇವತ್ತಿನ ದಿನ ರಾಘವೇಂದ್ರನ ಸನ್ನಿಧಿಯಲ್ಲಿ ಮುಹೂರ್ತ ಆಗಿದೆ. ರಾಘವೇಂದ್ರನ ಕೃಪಾ ಕಟಾಕ್ಷದಿಂದ ಈ ಇಡೀ ತಂಡಕ್ಕೆ ಒಳ್ಳೆಯದಾಗುತ್ತೆ. ಮಾಧ್ಯಮ ಮಿತ್ರರು ಕೂಡ ಒಳ್ಳೆ ನಾವು ಪ್ರಾಡಕ್ಟ್ ಕೊಟ್ಟಾಗ ನೀವು ಕೂಡ ನಮ್ಮನ್ನು ಸಹಕಾರಿಯಾಗಿ ಬೆಳೆಸ್ತೀರಿ ಅಂತ ಅನ್ನೋದು ನಮಗೆ ನಂಬಿಕೆ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್.